ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವೋಟರ್ ಐಡಿ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವೋಟರ್ ಐಡಿ ವೋಟರ್ ಐಡಿನ ಮೊಬೈಲ್ ನಂಬರ್ ಮೂಲಕನೂ ಮೊಬೈಲ್ ನಂಬರ್ ಮುಖಾಂತರನೋ ವೋಟರ್ ಐಡಿ ನಂಬರ್ ಈಗ ಕೆಲವೊಬ್ಬರಲ್ಲಿ ವೋಟರ್ ಐಡಿ ಇರುತ್ತೆ, ಬಟ್ ಆದ್ರೆ ಮಿಸ್ ಆಗಿ ಕಾರಣಾಂತರಗಳಿಂದ ಕಳ್ಕೊಂಡಿರ್ತೀರಾ, ಇಲ್ಲ ವೋಟರ್ ಐಡಿ ನಿಮಗೆ ಬಂದೇ ಇರೋದಿಲ್ಲ, ಆದ್ರೆ ಅಪ್ಲೈ ಮಾಡಿರ್ತೀರಾ, ಅದು ಸಕ್ಸಸ್ ಆಗಿದೆ, ಸಕ್ಸಸ್ ಆಗಿರುತ್ತೆ, ನಿಮ್ ಕೈ ಸೇರಿರೋದಿಲ್ಲ ಅಷ್ಟೇ. ಬಟ್ ವೋಟರ್ ಐಡಿ ನಂಬರ್ ಹೇಗೆ ತಗೊಳೋದು, ಈ ವೋಟರ್ ಐಡಿ ನಂಬರ್ ಇಂದ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ಈಗ ಕೂಲಂಕುಷವಾಗಿ ಹೇಳ್ಕೊಡ್ತೀನಿ. ಮುಖ್ಯವಾಗಿ ಮೊಬೈಲ್ ನಂಬರ್ ಉಪಯೋಗಿಸಿ. ಮೊದಲೆಲ್ಲ ಏನಾಗ್ತಿತ್ತು, ನೇಮ್ ಹಾಕಿ, ಏಜ್ ಹಾಕಿ, ತಂದೆ ಹೆಸರು ಇಲ್ಲವಾಗ ಹಸ್ಬೆಂಡ್ ನೇಮ್ ಮತ್ತಿತರ ವಿಷಯಗಳನ್ನ ಹಾಕಿ ಡೌನ್ಲೋಡ್ ಮಾಡಬೇಕಾಗಿತ್ತು. ಈ ಬಾರಿ ಏನಾಗಿದೆ, ಮೊಬೈಲ್ ನಂಬರ್ ಮೂಲಕನೂ ಕೂಡ ಡೌನ್ಲೋಡ್ ಮಾಡಬಹುದು. ಆ ರೀತಿಯಾದ ಆಪ್ಷನ್ ಅನ್ನ ಚುನಾವಣಾ ಆಯೋಗ ಒದಗಿಸಿಕೊಟ್ಟಿದೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಮೊಬೈಲ್ ನಂಬರ್ನ ವೋಟರ್ ಐಡಿಗೆ ಲಿಂಕ್ ಮಾಡಿರ್ಬೇಕು. ಇತ್ತೀಚಿನ ದಿನಗಳಲ್ಲಿ ಮಾಡಿದಂತ ಆನ್ಲೈನ್ ಯಾವಾಗ ಪ್ರಾರಂಭವಾಯಿತು, ವೋಟರ್ ಐಡಿ ಯಾವಾಗ ಆನ್ಲೈನ್ ಪ್ರಾರಂಭ ಆಯಿತು, ಅವಾಗ ಆಧಾರ್ ಮೊಬೈಲ್ ನಂಬರ್ನ ಲಿಂಕಿಂಗ್ ಆಪ್ಷನ್ ಕೊಟ್ಟಿದ್ರು. ಅವಾಗ ಲಿಂಕ್ ಆಗಿರೋರಿಗೆಲ್ಲ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಆದ್ರೆ ಹಳೇ ವೋಟರ್ ಐಡಿ ಅವ್ರು ಇರುತ್ತಲ್ಲ, ಅವ್ರು ಯಾರು ಮಾಡಕ್ಕಾಗ್ತಾ ಇಲ್ಲ. ಅವ್ರು ಮಾಡ್ಬೇಕು ಅಂದ್ರೆ 9ನೇ ತಾರೀಕು ಕೊನೆಯ ದಿನಾಂಕ ಇದೆ ಕರ್ನಾಟಕದಲ್ಲಿ. 9/4/2024 ಕೊನೆ ದಿನಾಂಕ ಇದೆ. ಅಷ್ಟರಲ್ಲಿ ಯಾರೆಲ್ಲ ವೋಟರ್ ಐಡಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡಿಲ್ವೋ ಅದು ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೊಳ್ಳಿ. ಅವಾಗ ನೀವು ವೋಟರ್ ಐಡಿನ ಇವಾಗಲೇ ಇಲ್ಲ, ಮುಂದೆ ಕೂಡ ವೋಟರ್ ಐಡಿನ ಆಧಾರ್ ಕಾರ್ಡ್ ಮತ್ತಿತರ ಹೆಂಗೆ ಆನ್ಲೈನ್ ಡೌನ್ಲೋಡ್ ಮಾಡ್ಕೊತೀರಾ ಆ ರೀತಿ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರುತ್ತೆ, ಸದಾವಕಾಶ ನಿಮ್ಗೆ ಸಿಗುತ್ತೆ. ಆಲ್ರೆಡಿ ಲಿಂಕ್ ಆಗಿರೋ ಯಾವ್ದಕ್ಕೂ ಒಂದ್ಸರಿ ಈಗ ತಿಳ್ಕೊಳ್ಳಿ, ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಮುಂದೊಂದು ದಿವಸ ಅದನ್ನ ಲಿಂಕ್ ಮಾಡಿದಾಗ ಯಾಕೆ ಡೌನ್ಲೋಡ್ ಮಾಡ್ಕೊಬೋದು ಅಂತ ಉಪಯೋಗಕ್ಕೆ ಬರುತ್ತೆ. ಮೊದಲನೇದಾಗಿ ಸಿಇಒ ಕರ್ನಾಟಕ ಅಂತ ಟೈಪ್ ಮಾಡ್ಬೇಕಾಗತ್ತೆ. ಸಿಇಒ ಕರ್ನಾಟಕ ಅಂದ್ರೆ ಅದು ಕರ್ನಾಟಕದ ವೆಬ್ಸೈಟ್. ಅದು ಈ ರೀತಿ ಬರುತ್ತೆ, ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ. ಇಲ್ಲ ಕನ್ನಡದಲ್ಲಿ ಬರುತ್ತೆ, ಇಂಗ್ಲಿಷಲ್ಲಿ ಬರುತ್ತೆ. ಇಂಗ್ಲಿಷಲ್ಲಿ ಸಿಇಒ ಕರ್ನಾಟಕ ಅಂತ ಟೈಪ್ ಮಾಡ್ತಾರೆ. ಆ ತರ ಟೈಪ್ ಮಾಡಿದಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತದಾನದ ದಿನಾಂಕ ಎಲ್ಲ ಶೀಘ್ರದಲ್ಲಿ ಮತದಾನ ಇರೋದ್ರಿಂದ ಇದೆಲ್ಲ ತೋರಿಸ್ತಾ ಇದೆ. ಹಾಗೆ ಮುಂದಕ್ಕೆ ಬಂದು ಕೆಳಗಡೆ ಬಂದಾಗ ಸರ್ಚ್ ಮೈ ವೋಟರ್ ಐಡಿ ಲಿಸ್ಟ್ ಅಂತ ಇಲ್ಲಿ ಫುಲ್ ಮೇಲಿಂದ ಕೆಳಗಡೆ ಬರ್ಬೇಕಾಗುತ್ತೆ. ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬರ್ಬೇಕಾಗುತ್ತೆ. ಮೊಬೈಲಲ್ಲೂ ಕೂಡ ಮಾಡ್ಬೋದು, ಸೇಮ್ ಇದೇ ತರನೇ ಸಿಇಒ ಕರ್ನಾಟಕ ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ಕೊಂತ ಬಂದಾಗ ಇಲ್ಲಿ ಸರ್ಚ್ ಮೈ ನೇಮ್ ಇನ್ ವೋಟರ್ ಐಡಿ ಲಿಸ್ಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ತೋರಿಸುತ್ತೆ. ಸರ್ಚ್ ಬೈ ಎಪಿಕ್ ಅಂದ್ರೆ ಆಲ್ರೆಡಿ ನಿಮ್ಮ ಹೆಸರಲ್ಲಿ ಸರ್ಚ್ ಎಪಿಕ್ ಇತ್ತು ಅಂದ್ರೆ, ಆಲ್ರೆಡಿ ವೋಟರ್ ಐಡಿ ನಂಬರ್ ಇತ್ತು ಅಂದ್ರೆ ವೋಟರ್ ಐಡಿ ನಂಬರ್ ಹಾಕ್ಬಿಟ್ಟು ವೋಟರ್ ಐಡಿ ನಂಬರ್ ಹಾಕ್ಬೇಕು. ವೋಟರ್ ಐಡಿ ನಂಬರ್ ಹಾಕ್ಬಿಟ್ಟು ಕರ್ನಾಟಕ ಸ್ಟೇಟ್ ಯಾವ ಸ್ಟೇಟ್ ಅಂತ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಐಡಿ ಅಂತ ಹೊಡೆದ್ರೆ ಅದು ಡೀಟೇಲ್ಸ್ ಏನ್ ತೋರಿಸುತ್ತೆ ಅಂದ್ರೆ ನಿಮ್ಮ ಬೂತ್ ನಂಬರ್, ಮತ್ತೆ ಯಾವ ಅಡ್ರೆಸ್, ಯಾವ ಬೂತ್ಗೆ ನೀವು ಹೋಗಿ ವೋಟ್ ಹಾಕ್ಬೇಕಾಗುತ್ತೆ, ಮತ್ತೆ ನಿಮ್ಮ ಒಂದು ಸ್ಲಿಪ್ ತರ ಬರುತ್ತೆ. ಅದರಲ್ಲಿ ನಿಮ್ಮ ಫುಲ್ ಡೀಟೇಲ್ಸ್, ನಿಮ್ಮ ತಂದೆ ಆಗಲಿ, ಹಸ್ಬೆಂಡ್ ಆಗಲಿ, ಮದರ್ ಆಗಲಿ, ಯಾವ್ದು ಡೀಟೇಲ್ಸ್ ಬೇಕು, ನಿಮ್ಮ ಬೂತ್ ನಂಬರ್, ನಿಮ್ಮನ್ನ ಕೋಡ್ ನಂಬರ್ ಏನಾದ್ರು ಇತ್ತು ಅಂದ್ರೆ ಅದೆಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಕೂಡ ಸೆಲೆಕ್ಟ್ ಮಾಡ್ಕೊಬೇಕು. ಕನ್ನಡದಲ್ಲಿ ಬೇಕು ನೀವು ಕನ್ನಡ, ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್, ಆ ರೀತಿಯಾಗಿ ತೋರಿಸುತ್ತೆ. ಇಲ್ಲ ಸರ್ಚ್ ಬೈ ಡೀಟೇಲ್ಸ್ ಮುಖಾಂತರ ಸರ್ಚ್ ಮಾಡಬೇಕು ಅಂದ್ರೆ ಇಲ್ಲಿ ಕರ್ನಾಟಕ ಸ್ಟೇಟ್, ಲ್ಯಾಂಗ್ವೇಜ್ ಯಾವುದು ಅಂತ, ಫಸ್ಟ್ ನೇಮು, ಸರ್ನೇಮ್ ಏನ್ ಬೇಕಾಗಲ್ಲ, ಈ ಸ್ಟಾರ್ ಇರೋದು ಇರುತ್ತೆ. ಸ್ಟಾರ್ ಕಾಣಿಸ್ತಿದೆಯಲ್ಲ, ಅದನ್ನ ಮುಖ್ಯವಾಗಿ ಸ್ಟಾರ್ ಮಾಡ್ಬೇಕಾಗತ್ತೆ. ಫಸ್ಟ್ ನೇಮ್ ಹಾಕ್ಬೇಕಾಗುತ್ತೆ. ಫಸ್ಟ್ ನೇಮ್ ಅಂದ್ರೆ ಈಗ ರಾಜೇಶ್ ಅಂತ ಇದ್ರೆ ರಾಜೇಶ್ ಫುಲ್ ಆಗಿ ಹಾಕ್ಬೇಕು. ರಾಜೇಶ್ ಏನಂತ ಇದ್ರೆ ರಾಜೇಶ್, ಈಗ ಬರೀ ರಾಜೇಶ್ ಅಂತ ಇದ್ರೆ ರಿಲೇಟಿವ್ ನೀವು ಮದುವೆ ಆಗಿದ್ರೆ ಹಸ್ಬೆಂಡ್ ನೇಮ್ ಹಾಕ್ಬೋದು, ಇಲ್ಲ ಫಾದರ್ ಇದ್ರೆ ಫಾದರ್ ನೇಮ್ ಹಾಕ್ಬೇಕು. ಹಾಕ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್, ಡೇಟು ಮಂತ್ ಇಯರ್ ನ ಎಂಟ್ರಿ ಮಾಡಬೇಕು. ಇಲ್ಲ ಡೈರೆಕ್ಟ್ ನಂಗೆ ಏಜ್ ಗೊತ್ತ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲಪ್ಪ ಏಜ್ ಅಂತ ಇದ್ರೆ ಏಜ್ ಮೇಲೆ ಹಾಕ್ಬೋದು. ಇಲ್ಲ ಮೇಲ್, ಫಿಮೇಲ್, ಥರ್ಡ್ ಜೆಂಡರ್ ಏನಾದ್ರು ಇದ್ರೆ ಅದನ್ನ ಹಾಕ್ಬೇಕಾಗುತ್ತೆ. ಮತ್ತೆ ಯಾವ ಡಿಸ್ಟ್ರಿಕ್ ಅಲ್ಲಿ ನೀವು ಯಾವ ಡಿಸ್ಟ್ರಿಕ್ ಹೋಗಿ, ಮಂಡ್ಯ ಇದ್ರೆ ಮಂಡ್ಯ, ಬೆಂಗಳೂರು ಇದ್ರೆ ಬೆಂಗಳೂರು, ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ಅಂತ ಕಾನ್ಸ್ಟಿಟ್ಯೂನ್ಸಿ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಐಡಿ ಇದೆ ನೋಡಿ, ಈ ಕ್ಯಾಪ್ಚರ್ ಐಡಿ ಮಾಡ್ಬಿಟ್ಟು ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಏನಾದ್ರು ಆ ಸಾಫ್ಟ್ವೇರ್ಗೆ ಮ್ಯಾಚ್ ಆಯ್ತು ಅಂದ್ರೆ ನಿಮ್ಮ ವೋಟರ್ ಐಡಿ ನಂಬರ್ ತೋರಿಸುತ್ತೆ. ಅದನ್ನ ಮಾಡ್ಕೊಂಡು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬಹುದು. ಆ ರೀತಿನೂ ಆಗ್ಲಿಲ್ಲ ಅಂದ್ರೆ ನೀವು ಮೊಬೈಲ್ ನಂಬರ್ ಲಿಂಕ್ ಮಾಡಿದೀರಾ ಅನ್ನೋದಾದ್ರೆ, ಮಾಡದೇ ಇದ್ರೆ ಇದೆಲ್ಲ ಇಷ್ಟೆಲ್ಲ ಮಾಡ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಏನಾದ್ರು ಲಿಂಕ್ ಮಾಡಿದ್ರೆ ತುಂಬಾ ಈಸಿ ಮೆಥಡ್ ಅಂದ್ರೆ ಈಗ ಹೊಸದಾಗಿ ಬಂದಿದ್ರು ಸರ್ಚ್ ಮೈ ಮೊಬೈಲ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿ ಕರ್ನಾಟಕ ಲ್ಯಾಂಗ್ವೇಜ್ ಕನ್ನಡ, ಇಲ್ಲಿ ನಿಮ್ಮ ಮೊಬೈಲ್ ಎಕ್ಸಾಂಪಲ್ ಯಾವ್ದೋ ಒಂದು ಮೊಬೈಲ್ ನಂಬರ್ ಹಾಕ್ತೀನಿ ನೋಡಿ. ಆ ರೀತಿ ಮೊಬೈಲ್ ನಂಬರ್ ಹಾಕ್ಬಿಟ್ಟು
ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಐಡಿ ಇದೆ ನೋಡಿ, ಕ್ಯಾಪ್ಚರ್ ಐಡಿನ ಎಂಟ್ರಿ ಮಾಡಬೇಕಾಗತ್ತೆ. ಕ್ಯಾಪ್ಚರ್ ಎಂಟ್ರಿ ಮಾಡಿ ಸೆಂಡ್ OTP ಅಂತ ಕಳಿಸ್ಬೇಕು. OTP ಈ ರೀತಿ ಹೋಗುತ್ತೆ. OTP ಬಂದ ನಂತರ ಸರ್ಚ್ ಅಂತ ಕ್ಲಿಕ್ ಮಾಡಬೇಕು ನೋಡಿ. ಈ ರೀತಿಯಾಗಿ ತೋರಿಸುತ್ತೆ. ಆ ನಂಬರ್ ಅಲ್ಲಿ ಎಷ್ಟು ವೋಟರ್ ಐಡಿ ಲಿಂಕ್ ಆಗಿರುತ್ತೆ. ಈಗ ಮನೇಲಿ 5 ಜನ ಇರ್ತೀರಾ, 4 ಜನ ಇರ್ತೀರಾ, ಎಷ್ಟು ಜನನಾದ್ರೂ ಇರಲಿ, ಅಷ್ಟು ಜನಕ್ಕೆ ಒಂದೇ ನಂಬರ್ ಕೊಟ್ಟಿದ್ರು ಕೂಡ ಮತ್ತೆ ಹೋಯ್ತಾ. ಈ ರೀತಿ ಬರುತ್ತೆ ನೋಡಿ, ಎಪಿಕ್ ನಂಬರ್. ಇಲ್ಲಿ ನಿಮಗೆ ಎಪಿಕ್ ನಂಬರ್ ಬರುತ್ತೆ, ನೇಮ್ ಬರುತ್ತೆ, ಏಜ್, ತಂದೆ ಹೆಸರು ಎಲ್ಲ ಡೀಟೇಲ್ಸ್ ಇದರಲ್ಲೇ ತೋರಿಸ್ಬಿಡುತ್ತೆ. ಬೇಕಾದ್ರೆ ತಕ್ಷಣಕ್ಕೆ ಬೇಕಾದ್ರೆ ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಡಾಕ್ಯುಮೆಂಟ್ಸ್ ಲೀಸ್ಟ್ ಕೂಡ ಬರುತ್ತೆ. ಇದನ್ನು ಬೇಕಾದ್ರೆ ತಗೊಂಡೋಗಿ ವೋಟ್ ಹಾಕ್ಬೋದು, ಈ ಡೀಟೇಲ್ಸ್ ಎಲ್ಲ ತಗೊಂಡೋಗ್ಬೋದು. ಇಲ್ಲಾಂದ್ರೆ ಈ ನಂಬರ್ ಮಾಡ್ಕೊಂಡು ವೋಟರ್ ಐಡಿನೂ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಆ ರೀತಿ ಆದರೂ ಡೌನ್ಲೋಡ್ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ, ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಥರ ವಿಡಿಯೋಗಳನ್ನ ಮಾಡೋಕ್ಕೆ ಈಗ ಮೊಬೈಲ್ ನಂಬರ್ ಮೂಲಕ OTP ನಂಬರ್ ಹೇಗೆ ತಿಳ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ವೋಟರ್ ಐಡಿನ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನಮಸ್ಕಾರ.